ಪರಮೇಶ್ವರ್ ಕಣ್ಣೀರು ಹಾಕಿದ್ದು ಅಭಿಮಾನಿಗಳ ಸಂಭ್ರಮಕ್ಕೆ. ಆ ಅಭಿಮಾನ ಅವರು ಡಿಸಿಎಂ ಆಗಿದ್ದಕ್ಕೆ ಬಂದಿದ್ದಲ್ಲ. ಯಾಕಂದ್ರೆ ಪರಮೇಶ್ವರ್ ಅವರದ್ದೊಂದು ಶಿಕ್ಷಣ ಸಂಸ್ಥೆ ಇದೆ, ಸಿದ್ಧಾರ್ಥ ಯೂನಿವರ್ಸಿಟಿ. ತುಮಕೂರು ಸುತ್ತಮುತ್ತ ಇರೋರಷ್ಟೇ ಅಲ್ಲ, ರಾಜ್ಯ ಹಾಗೂ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳು ಅಲ್ಲಿ ಓದಿ ಡಿಗ್ರಿ ಪಡ್ಕೊಂಡು ಹೋಗಿದ್ದಾರೆ. ಅಂತಹ ವಿದ್ಯಾರ್ಥಿಗಳು ಎಲ್ಲೋ ಯಾವ ದೇಶದಲ್ಲೋ ಅಕಸ್ಮಾತ್ ಆಗಿ ಸಿಕ್ಕಾಗ ವಿ ಆರ್ ಫ್ರಮ್ ಸಿದ್ಧಾರ್ಥ ಅಂದ್ರೆ ಪರಮೇಶ್ವರ್ ಖುಷಿಯಾಗಿ ಹೋಗ್ತಾರೆ. ಪರಮೇಶ್ವರ್ ಅವರ ಕುಟುಂಬದ ದೊಡ್ಡ ಇತಿಹಾಸವೇ ಇದೆ. ಪರಮೇಶ್ವರ್ ಅವರನ್ನ ಜನ ಅಭಿಮಾನದಿಂದ ನೋಡೋದಕ್ಕೆ ಕಾರಣವೂ ಇದೆ. ಪರಮೇಶ್ವರ್ ಅವರು ಈಗ ಉಪಮುಖ್ಯಮಂತ್ರಿಯಂತಹ ಉನ್ನತ ಹುದ್ದೆಗೆ ಏರಿದ ಕಾರಣಕ್ಕೆ ಜನ ಅವರನ್ನ ಪ್ರೀತಿ ಮಾಡೋದಿಲ್ಲ. ಪರಮೇಶ್ವರ್ ಅವರ ತಂದೆಯವರ ಸಾಧನೆ ಇನ್ನೂ ದೊಡ್ಡ. ಪರಮೇಶ್ವರ್ ಮೇಲಿನ ಜನರ ಪ್ರೀತಿಗೆ ಕಾರಣ ಪರಮೇಶ್ವರ್ ತಂದೆ ಗಂಗಾಧರಯ್ಯನವರು ಕಟ್ಟಿದ ಶಿಕ್ಷಣ ಸಂಸ್ಥೆ. ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕು ರೂಪಿಸಿದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ. ವಿನೋಬಾ ಭಾವೆಯವರು ಭೂದಾನ ಚಳವಳಿಯಲ್ಲಿ ಕೊಡುಗೆ. ಸಿದ್ಧಗಂಗಾ ಮಠದಷ್ಟೇ ಖ್ಯಾತಿ ಪಡೆದಿರುವ ಸಿದ್ಧಾರ್ಥ ವಿಶ್ವವಿದ್ಯಾಲಯ. ಹೌದು, ಈ ಸಂಸ್ಥೆಗೆ ಸುಮಾರು ಅರ್ಧ ಶತಮಾನಕ್ಕಿಂತಲೂ ದೊಡ್ಡ ಇತಿಹಾಸವಿದೆ. ಪರಮೇಶ್ವರ್ ರಾಜ್ಯ, ದೇಶ, ವಿದೇಶ ಎಲ್ಲಿಗೆ ಹೋಗ್ಲಿ ನಾವು ಸಿದ್ಧಾರ್ಥ ಸಂಸ್ಥೆಯವರು ಎಂದಾಗ ಪರಮೇಶ್ವರ್ ಅನುಭವಿಸೋ ಆನಂದವೇ ಬೇರೆ. ನಾವೆಲ್ಲ ಚಿಕ್ಕ ಹುಡುಗರಲ್ಲಿ ನೋಡಿದೆ, ನಮ್ಮ ತಂದೆಯವರು ಗಾಡಿ ಕಟ್ಕೊಂಡು ಹಳ್ಳಿಗೆ ಹೋಗಿ ವ್ಯವಸಾಯ ಇಸ್ಕೊಂಡು ಬಂದು ಮಕ್ಕಳನ್ನು ಸಾಕಿ ಸಂಸ್ಥೆಯನ್ನು ಕಟ್ಟಿದ್ರು. ಹುಷಾರಿಗೆ ಅವತ್ತು ಕಲ್ಪನೆ ಇರಲಿಲ್ಲ. ಒಂದು ದಿವಸ ಇದು ವಿಶ್ವವಿದ್ಯಾನಿಲಯ ಆಗತ್ತೆ ಅಂತೇಳಿ ಇವತ್ತು ಆ ಮಟ್ಟಕ್ಕೆ ಬೆಳೆದು ನಿಂತಿದೆ. ಸುಮಾರು 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಮಾಡಿರುವ ಪರಮೇಶ್ವರ್ ಅವರ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಇತಿಹಾಸ ಪರಮೇಶ್ವರ್ ಅವರ ಖ್ಯಾತಿಯ ಕಿರೀಟಕ್ಕೆ ಸಿಕ್ಕಿರುವ ಮುತ್ತಿನ ಮಣಿ.